ಸ್ವಾತಂತ್ರ್ಯ ದಿನದಂದು ಉಗ್ರನ ಸಮಾಧಿಗೆ ನಮನ ಸಲ್ಲಿಸಿದ ಪಾಕ್ ಅಧಿಕಾರಿಗಳು. ಆಪರೇಷನ್ ಸಿಂಧೂರ್ನಲ್ಲಿ ಹತನಾದ ಲಷ್ಕರ್ ಉಗ್ರನ ಸಮಾಧಿಗೆ ಪಾಕಿಗಳಿಂದ ಗೌರವಾರ್ಪಣೆ. ನಿಷೇಧಿತ ಭಯೋತ್ಪಾದಕ ಗುಂಪುಗಳೊಂದಿಗೆ ಪಾಕಿಸ್ತಾನ ಹೊಂದಿರುವ ಅತ್ಯಪ್ತ ಸಂಬಂಧ ಮತ್ತೊಮ್ಮೆ ಜಗಜ್ಜಾಹೀರಾತಾಗಿದೆ. ಭಾರತ ಇತ್ತೀಚೆಗೆ ನಡೆಸಿದ ಆಪರೇಷನ್ ಸಿಂಧೂರ್ನಲ್ಲಿ ಹತನಾದ ಲಷ್ಕರ್ ಎ ತೊಯ್ಬಾ ಭಯೋತ್ಪಾದಕನ ಸಮಾಧಿಗೆ ಪಾಕಿಸ್ತಾನದ ಉನ್ನತ ಸೇನಾ ಅಧಿಕಾರಿಗಳು ಮತ್ತು ಹಿರಿಯ ನಾಗರಿಕ ಅಧಿಕಾರಿಗಳು ತೆರಳಿ ಗೌರವ ಸಲ್ಲಿಸುತ್ತಿರುವ ದೃಶ್ಯ ವ್ಯಾಪಕವಾಗಿ ಬಿತ್ತರಗೊಂಡಿದೆ. ಆಗಸ್ಟ್ 14ರಂದು ಪಾಕಿಸ್ತಾನದ ಸ್ವಾತಂತ್ರ್ಯ ದಿನದಂದು ಲಾಹೋರ್ ವಿಭಾಗದ ಜನರಲ್ ಆಫೀಸರ್ ಕಮಾಂಡಿಂಗ್ ಮೇಜರ್ ಜನರಲ್ ರಾವ್ ಇಮ್ರಾನ್ ಸರ್ತಾಜ್, ಫೆಡರಲ್ ಸಚಿವ ಮಲ್ಲಿಕ್ ರಶೀದ್ ಅಹಮದ್ ಖಾನ್, ಜಿಲ್ಲಾ ಪೊಲೀಸ್ ಅಧಿಕಾರಿ ಕಸೂರ್ ಮೊಹಮ್ಮದ್ ಇಸಾ ಖಾನ್ ಮತ್ತು ಉಪಾಯುಕ್ತ ಇಮ್ರಾನ್ ಅಲಿ ಅವರು ಲಾಹೋರ್ನ ಮುರಿಕ್ಕೆಯಲ್ಲಿರುವ ಮದಾಸಿರ್ ಅಹಮದ್ ಸಮಾಧಿಗೆ ಭೇಟಿ ನೀಡಿ ನಮನ ಸಲ್ಲಿಸಿದ್ದಾರೆ. ಸ್ವಾತಂತ್ರ್ಯ ಹೋರಾಟಗಾರನ ಸಮಾಧಿ ಎಂಬಂತೆ ಪೋಸ್ಟ್ ನೀಡಿದ್ದಾರೆ. ಮುದಾಸಿರ್ ಒಬ್ಬ LET ಉಗ್ರನಾಗಿದ್ದು 1999ರ IC-814 ವಿಮಾನ ಅಪಹರಣ ಮತ್ತು 2019ರ ಪುಲ್ವಾಮಾ ಭಯೋತ್ಪಾದಕ ದಾಳಿಯೊಂದಿಗೆ ಸಂಬಂಧ ಹೊಂದಿದ್ದ. ಭಾರತೀಯ ಪಡೆಗಳು ಆಪರೇಷನ್ ಸಿಂಧೂರ್ ಸಮಯದಲ್ಲಿ LET ಪ್ರಧಾನ ಕಚೇರಿಯಾದ ಮರ್ಕಜ್ ತೈಬಾವನ್ನು ಗುರಿಯಾಗಿಸಿ ಧ್ವಂಸಗೊಳಿಸಿದಾಗ ಕೊಲ್ಲಲ್ಪಟ್ಟ ಹಲವು ಉಗ್ರರಲ್ಲಿ ಈತನು ಒಬ್ಬ. ಈ ದಾಳಿಯಲ್ಲಿ ಮುದಾಸಿರ್ ಅಹಮದ್ ಜೊತೆಗೆ ಯೂಸುಫ್ ಅಜರ್ ಮತ್ತು ಅಬ್ದುಲ್ ಮಲಿಕ್ ರಫ್ ಸೇರಿದಂತೆ ಇತರ ದೀರ್ಘಕಾಲದಿಂದ ಭಾರತಕ್ಕೆ ಬೇಕಾಗಿದ್ದ LET ಭಯೋತ್ಪಾದಕ ಸಂಹಾರವಾಗಿತ್ತು.